ಫ್ಲೆಕ್ಸ್ ಅನ್ನ ಹರಿದಿರುವಂತ ವಿಚಾರಕ್ಕೆ ಗಲಾಟೆಯೊಂದಾಗಿತ್ತು. ಈ ಗದ್ದಲದಿಂದ ಮನನೊಂದು ಬೆಳ್ಳಾವಿ ಮಠದ ಸ್ವಾಮೀಜಿ ಕಣ್ಮರೆಯಾಗಿ ಭಕ್ತರಲ್ಲಿ ಆತಂಕ ಮೂಡಿಸಿದ್ರು. ಇದೀಗ ಈ ಕೇಸ್ ಸುಖಾಂತ್ಯ ಕಂಡಿದೆ. ಅಲ್ಲಿ ಹಾಗಾದ್ರೆ ಆಗಿದ್ದಾದ್ರೂ ಏನು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬರ್ತ್ಡೇ ಫ್ಲೆಕ್ಸ್ ಹರಿದಿದ್ದಕ್ಕೆ ಯುವಕರಿಂದ ಗಲಾಟೆ. ಮನನೊಂದು ರಾತ್ರೋರಾತ್ರಿ ಮಠ ತೊರೆದ ಶ್ರೀಗಳು. ತುಮಕೂರಿನ ಬೆಳ್ಳಾವಿ ಗ್ರಾಮದ ಕಾರದಮಠ ವೀರಬಸವ ಸ್ವಾಮೀಜಿಯ ಕಣ್ಮರೆ ಭಕ್ತರಲ್ಲಿ ಆತಂಕ ಸೃಷ್ಟಿಸಿದೆ. ಫ್ಲೆಕ್ಸ್ ವಿಚಾರವಾಗಿ ಉದ್ಭವಿಸಿದ ಗಲಾಟೆಯಿಂದ ಮನನೊಂದ ಸ್ವಾಮೀಜಿ ಕಣ್ಮರೆಯಾಗಿದ್ದಾರೆ. ಸ್ವಾಮೀಜಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಬೆಳ್ಳಾವಿ ಗ್ರಾಮದ ಯುವಕ ವೀರಗಾಸೆ ವೀರೇಶ್ ಎಂಬಾತನ ಹುಟ್ಟುಹಬ್ಬದ ನಿಮಿತ್ತ ಮಠದ ಆವರಣದಲ್ಲಿ ಶುಭಾಶಯ ಕೋರಿದ ಫ್ಲೆಕ್ಸ್ ಕಟ್ಟಲಾಗಿತ್ತು. ಆದರೆ ಕೆಲ ಕಿಡಿಗೇಡಿಗಳು ಆ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ರು. ಈ ವಿಚಾರ ತಿಳಿದು ಯುವಕರ ಗುಂಪು ಮಠಕ್ಕೆ ಆಗಮಿಸಿ ಸಿಸಿಟಿವಿ ದೃಶ್ಯ ತೋರಿಸುವಂತೆ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಕೆಲ ಯುವಕರು ಸುಖಸುಮ್ಮನೆ ಗಲಾಟೆ ಮಾಡಿದ್ದಾರೆ. ಇದರಿಂದ ಮನನೊಂದು ಸ್ವಾಮೀಜಿ ರಾತ್ರೋರಾತ್ರಿ ಮಠ ತೊರೆದು ಹೊರಟು ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್. ಸಿದ್ಧಗಂಗಾ ಮಠದಲ್ಲಿ ವೀರಬಸವ ಸ್ವಾಮೀಜಿ ಆಶ್ರಯ. ಈ ಗಲಾಟೆ ಬಳಿಕ ಸ್ವಾಮೀಜಿ ಮನನೊಂದು ಆಶ್ರಮವನ್ನ ಬಿಟ್ಟು ಹೋಗಿದ್ರು. ಇನ್ನು ಮಿಸ್ಸಿಂಗ್ ದೂರು ಸ್ವೀಕರಿಸಿದ ಪೊಲೀಸರು ತನಿಖೆ ಆರಂಭಿಸಿದ್ದು ಗಲಾಟೆ ನಡೆಸಿದ ಯುವಕರ ಗುಂಪನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ್ತ ಸ್ವಾಮೀಜಿ ತುಮಕೂರಿನ ಖ್ಯಾತಸಂದ್ರ ಸಮೀಪದ ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ಸ್ವಾಮಿಗಳಿಗೆ ಪ್ರತಿದಿನ ನೀವು ಒಂದು ಯೋಚನೆ ಮಾಡಬಹುದು, ನಾವೆಲ್ಲವನ್ನು ಸರ್ವಸಂಗ ಪರಿತ್ಯಾಗಿಗಳಂದಾಗ ಬರುವಂಥ ನೋವುಗಳು ನಮಗೆ ದೊಡ್ಡದನ್ನಿಸಲ್ಲ. ಅವು ನೋವು ಅಂತ ಅನಿಸಿಲ್ಲ, ನಾವು ತೊಗೊಂಡೂ ಇಲ್ಲ. ಅವು ಯಾವ ನನಗೆ ಸಂಬಂಧವೂ ಗೊತ್ತಿಲ್ಲ ನನಗೆ. ಅದು ಸಹಜ. ಮನೆ ಅಂದಮೇಲೆ ಗಲಾಟೆ ಇದ್ದಾವೆ, ಮನೆ ಅಂದಮೇಲೆ ಜಗಳಿರವೆ, ಸ್ವಾಮಿಗಳಂದಮೇಲೆ ಇರಾವೆ. ಅವೆಲ್ಲ ನಾವು ಅನುಸರಿಸಿಕೊಂಡು ಪ್ರೀತಿಯಿಂದ ಗೆಲ್ಲುವಂಥ ಕೆಲಸ ನಮ್ಮದಾಗಬೇಕಾಗ್ತದೆ. ಈ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್ ಇದೀಗ ಸುಖಾಂತ್ಯವಾಗಿದ್ದು ಇದೀಗ ಬೆಳ್ಳಾವಿಯ ಕಾರದ ಮಠಕ್ಕೆ ಮರಳುತ್ತೇನೆ ಎಂದು ಶ್ರೀಗಳು ಹೇಳಿದ್ದಾರೆ. ಒಟ್ನಲ್ಲಿ ಭಕ್ತಾದಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಫ್ಲೆಕ್ಸ್ ಅನ್ನ ಹರಿದಿರುವಂತ ವಿಚಾರಕ್ಕೆ ಗಲಾಟೆಯೊಂದಾಗಿತ್ತು. ಈ ಗದ್ದಲದಿಂದ ಮನನೊಂದು ಬೆಳ್ಳಾವಿ ಮಠದ ಸ್ವಾಮೀಜಿ ಕಣ್ಮರೆಯಾಗಿ ಭಕ್ತರಲ್ಲಿ ಆತಂಕ ಮೂಡಿಸಿದ್ರು. ಇದೀಗ ಈ ಕೇಸ್ ಸುಖಾಂತ್ಯ ಕಂಡಿದೆ. ಅಲ್ಲಿ ಹಾಗಾದ್ರೆ ಆಗಿದ್ದಾದ್ರೂ ಏನು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬರ್ತ್ಡೇ ಫ್ಲೆಕ್ಸ್ ಹರಿದಿದ್ದಕ್ಕೆ ಯುವಕರಿಂದ ಗಲಾಟೆ. ಮನನೊಂದು ರಾತ್ರೋರಾತ್ರಿ ಮಠ ತೊರೆದ ಶ್ರೀಗಳು. ತುಮಕೂರಿನ ಬೆಳ್ಳಾವಿ ಗ್ರಾಮದ ಕಾರದಮಠ ವೀರಬಸವ ಸ್ವಾಮೀಜಿಯ ಕಣ್ಮರೆ ಭಕ್ತರಲ್ಲಿ ಆತಂಕ ಸೃಷ್ಟಿಸಿದೆ. ಫ್ಲೆಕ್ಸ್ ವಿಚಾರವಾಗಿ ಉದ್ಭವಿಸಿದ ಗಲಾಟೆಯಿಂದ ಮನನೊಂದ ಸ್ವಾಮೀಜಿ ಕಣ್ಮರೆಯಾಗಿದ್ದಾರೆ. ಸ್ವಾಮೀಜಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಬೆಳ್ಳಾವಿ ಗ್ರಾಮದ ಯುವಕ ವೀರಗಾಸೆ ವೀರೇಶ್ ಎಂಬಾತನ ಹುಟ್ಟುಹಬ್ಬದ ನಿಮಿತ್ತ ಮಠದ ಆವರಣದಲ್ಲಿ ಶುಭಾಶಯ ಕೋರಿದ ಫ್ಲೆಕ್ಸ್ ಕಟ್ಟಲಾಗಿತ್ತು. ಆದರೆ ಕೆಲ ಕಿಡಿಗೇಡಿಗಳು ಆ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ರು. ಈ ವಿಚಾರ ತಿಳಿದು ಯುವಕರ ಗುಂಪು ಮಠಕ್ಕೆ ಆಗಮಿಸಿ ಸಿಸಿಟಿವಿ ದೃಶ್ಯ ತೋರಿಸುವಂತೆ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಕೆಲ ಯುವಕರು ಸುಖಸುಮ್ಮನೆ ಗಲಾಟೆ ಮಾಡಿದ್ದಾರೆ. ಇದರಿಂದ ಮನನೊಂದು ಸ್ವಾಮೀಜಿ ರಾತ್ರೋರಾತ್ರಿ ಮಠ ತೊರೆದು ಹೊರಟು ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್. ಸಿದ್ಧಗಂಗಾ ಮಠದಲ್ಲಿ ವೀರಬಸವ ಸ್ವಾಮೀಜಿ ಆಶ್ರಯ. ಈ ಗಲಾಟೆ ಬಳಿಕ ಸ್ವಾಮೀಜಿ ಮನನೊಂದು ಆಶ್ರಮವನ್ನ ಬಿಟ್ಟು ಹೋಗಿದ್ರು. ಇನ್ನು ಮಿಸ್ಸಿಂಗ್ ದೂರು ಸ್ವೀಕರಿಸಿದ ಪೊಲೀಸರು ತನಿಖೆ ಆರಂಭಿಸಿದ್ದು ಗಲಾಟೆ ನಡೆಸಿದ ಯುವಕರ ಗುಂಪನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ್ತ ಸ್ವಾಮೀಜಿ ತುಮಕೂರಿನ ಖ್ಯಾತಸಂದ್ರ ಸಮೀಪದ ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ಸ್ವಾಮಿಗಳಿಗೆ ಪ್ರತಿದಿನ ನೀವು ಒಂದು ಯೋಚನೆ ಮಾಡಬಹುದು, ನಾವೆಲ್ಲವನ್ನು ಸರ್ವಸಂಗ ಪರಿತ್ಯಾಗಿಗಳಂದಾಗ ಬರುವಂಥ ನೋವುಗಳು ನಮಗೆ ದೊಡ್ಡದನ್ನಿಸಲ್ಲ. ಅವು ನೋವು ಅಂತ ಅನಿಸಿಲ್ಲ, ನಾವು ತೊಗೊಂಡೂ ಇಲ್ಲ. ಅವು ಯಾವ ನನಗೆ ಸಂಬಂಧವೂ ಗೊತ್ತಿಲ್ಲ ನನಗೆ. ಅದು ಸಹಜ. ಮನೆ ಅಂದಮೇಲೆ ಗಲಾಟೆ ಇದ್ದಾವೆ, ಮನೆ ಅಂದಮೇಲೆ ಜಗಳಿರವೆ,
ಸ್ವಾಮಿಗಳ ಮೇಲೆ ಇರಾವೆ, ಅವೆಲ್ಲ ನಾವು ಅನುಸರಿಸಿಕೊಂಡು ಪ್ರೀತಿಯಿಂದ ಗೆಲ್ಲುವಂಥ ಕೆಲಸ ನಮ್ಮದಾಗಬೇಕಾಗ್ತದೆ. ಈ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್ ಇದೀಗ ಸುಖಾಂತ್ಯವಾಗಿದ್ದು, ಇದೀಗ ಬೆಳ್ಳಾವಿಯ ಖಾರದ ಮಠಕ್ಕೆ ಮರಳುತ್ತೇನೆ ಎಂದು ಶ್ರೀಗಳು ಹೇಳಿದ್ದಾರೆ. ಒಟ್ನಲ್ಲಿ ಭಕ್ತಾದಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಫ್ಲೆಕ್ಸ್ ಅನ್ನ ಹರಿದಿರುವಂತ ವಿಚಾರಕ್ಕೆ ಗಲಾಟೆಯೊಂದಾಗಿತ್ತು. ಈ ಗದ್ದಲದಿಂದ ಮನನೊಂದು ಬೆಳ್ಳಾವಿ ಮಠದ ಸ್ವಾಮೀಜಿ ಕಣ್ಮರೆಯಾಗಿ ಭಕ್ತರಲ್ಲಿ ಆತಂಕ ಮೂಡಿಸಿದ್ರು. ಇದೀಗ ಈ ಕೇಸ್ ಸುಖಾಂತ್ಯ ಕಂಡಿದೆ. ಅಲ್ಲಿ ಹಾಗಾದ್ರೆ ಆಗಿದ್ದಾದ್ರೂ ಏನು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬರ್ತ್ಡೇ ಫ್ಲೆಕ್ಸ್ ಹರಿದಿದ್ದಕ್ಕೆ ಯುವಕರಿಂದ ಗಲಾಟೆ. ಮನನೊಂದು ರಾತ್ರೋರಾತ್ರಿ ಮಠ ತೊರೆದ ಶ್ರೀಗಳು. ತುಮಕೂರಿನ ಬೆಳ್ಳಾವಿ ಗ್ರಾಮದ ಖಾರದ ಮಠ ವೀರಬಸವ ಸ್ವಾಮೀಜಿಯ ಕಣ್ಮರೆ ಭಕ್ತರಲ್ಲಿ ಆತಂಕ ಸೃಷ್ಟಿಸಿದೆ. ಫ್ಲೆಕ್ಸ್ ವಿಚಾರವಾಗಿ ಉದ್ಭವಿಸಿದ ಗಲಾಟೆಯಿಂದ ಮನನೊಂದ ಸ್ವಾಮೀಜಿ ಕಣ್ಮರೆಯಾಗಿದ್ದಾರೆ. ಸ್ವಾಮೀಜಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಬೆಳ್ಳಾವಿ ಗ್ರಾಮದ ಯುವಕ ವೀರಗಾಸೆ ವೀರೇಶ್ ಎಂಬಾತನ ಹುಟ್ಟುಹಬ್ಬದ ನಿಮಿತ್ತ ಮಠದ ಆವರಣದಲ್ಲಿ ಶುಭಾಶಯ ಕೋರಿದ ಫ್ಲೆಕ್ಸ್ ಕಟ್ಟಲಾಗಿತ್ತು. ಆದರೆ ಕೆಲ ಕಿಡಿಗೇಡಿಗಳು ಆ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ರು. ಈ ವಿಚಾರ ತಿಳಿದು ಯುವಕರ ಗುಂಪು ಮಠಕ್ಕೆ ಆಗಮಿಸಿ ಸಿಸಿಟಿವಿ ದೃಶ್ಯ ತೋರಿಸುವಂತೆ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಕೆಲ ಯುವಕರು ಸುಮ್ಮನೆ ಗಲಾಟೆ ಮಾಡಿದ್ದಾರೆ. ಇದರಿಂದ ಮನನೊಂದು ಸ್ವಾಮೀಜಿ ರಾತ್ರೋರಾತ್ರಿ ಮಠ ತೊರೆದು ಹೊರಟು ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್. ಸಿದ್ಧಗಂಗಾ ಮಠದಲ್ಲಿ ವೀರಬಸವ ಸ್ವಾಮೀಜಿ ಆಶ್ರಯ. ಈ ಗಲಾಟೆ ಬಳಿಕ ಸ್ವಾಮೀಜಿ ಮನನೊಂದು ಆಶ್ರಮವನ್ನ ಬಿಟ್ಟು ಹೋಗಿದ್ರು. ಇನ್ನು ಮಿಸ್ಸಿಂಗ್ ದೂರು ಸ್ವೀಕರಿಸಿದ ಪೊಲೀಸರು ತನಿಖೆ ಆರಂಭಿಸಿದ್ದು, ಗಲಾಟೆ ನಡೆಸಿದ ಯುವಕರ ಗುಂಪನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ್ತ ಸ್ವಾಮೀಜಿ ತುಮಕೂರಿನ ಖ್ಯಾತಸಂದ್ರ ಸಮೀಪದ ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ಸ್ವಾಮಿಗಳಿಗೆ ಪ್ರತಿದಿನ ನೀವು ಒಂದು ಯೋಚನೆ ಮಾಡ್ಬೋದು, ನಾವೆಲ್ಲವನ್ನು ಸರ್ವಸಂಗ ಪರಿತ್ಯಾಗಿಗಳಂದಾಗ ಬರುವಂಥ ನೋವುಗಳು ನಮಗೆ ದೊಡ್ಡದನ್ನಿಸಲ್ಲ. ಅವು ನೋವು ಅಂತ ಅನಿಸಿಲ್ಲ, ನಾವು ತೊಗೊಂಡೂ ಇಲ್ಲ. ಅವು ಯಾವ ನನಗೆ ಸಂಬಂಧವೂ ಗೊತ್ತಿಲ್ಲ ನನಗೆ. ಅದು ಸಹಜ. ಮನೆ ಅಂದಮೇಲೆ ಗಲಾಟೆ ಇರಾವೆ, ಮನೆ ಅಂದಮೇಲೆ ಜಗಳಿರಾವೆ, ಸ್ವಾಮಿಗಳ ಅಂದಮೇಲೆ ಇರಾವೆ. ಅವೆಲ್ಲ ನಾವು ಅನುಸರಿಸಿಕೊಂಡು ಪ್ರೀತಿಯಿಂದ ಗೆಲ್ಲುವಂಥ ಕೆಲಸ ನಮ್ಮದಾಗಬೇಕಾಗ್ತದೆ. ಈ ಸ್ವಾಮೀಜಿ ಮಿಸ್ಸಿಂಗ್ ಕೇಸ್ ಇದೀಗ ಸುಖಾಂತ್ಯವಾಗಿದ್ದು, ಇದೀಗ ಬೆಳ್ಳಾವಿಯ ಖಾರದ ಮಠಕ್ಕೆ ಮರಳುತ್ತೇನೆ ಎಂದು ಶ್ರೀಗಳು ಹೇಳಿದ್ದಾರೆ. ಒಟ್ನಲ್ಲಿ ಭಕ್ತಾದಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.